ರಕ್ಷಿಸಿ ಭೋಲಾ ಭಾರತ್ ಮಾತಾ ಕಿ ವಂದೇ ಮಾತರಂ. ನನ್ನ ಹೆಸರು ಸತೀಶ್ ಅಂತ. ನಾನು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ. ಹಿಂದೂಗಳ ಮಾರಣ ಹೋಮ ಅದನ್ನು ಖಂಡಿಸಿ ಮಾನವ ಸರಪಳಿಯನ್ನು ಹಿಂದೂ ರಕ್ಷಣಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ನೀವೆಲ್ಲ ನೋಡ್ತಾ ಇರ್ಬೋದು, ಬಾಂಗ್ಲಾದಲ್ಲಿ ಏನೂ ತಪ್ಪೇ ಮಾಡಿಲ್ಲ. ನಮ್ಮ ಹಿಂದೂಗಳು ಅಲ್ಪಸಂಖ್ಯಾತರಲ್ಲಿ ಅವ್ರಿಗೆ ಬಹಳಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಏನೂ ತಪ್ಪು ಮಾಡದೇ ಇರುವಂತ ಹಿಂದೂಗಳಿಗೆ ಅಲ್ಲಿ ಮಕ್ಕಳನ್ನ ನೇಣಿಗೆ ಹಾಕೋದು, ಮಹಿಳೆಯರಿಗೆ ಅತ್ಯಾಚಾರ ಮಾಡೋದು, ಎಲ್ಲ ಗಲ್ಲಿಗೆ ಹಾಕೋ ತರ ಹಾಕೋದು, ಬೀದಿನಲ್ಲಿ ಹೆಣಗಳನ್ನ ಎಳ್ಕೊಂಡು ಹೋಗೋದು, ಬಹಳಷ್ಟು ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದಾರೆ. ಇದನ್ನ ಖಂಡಿಸಿ ಇವತ್ತು ಭಾರತದೆಲ್ಲ, ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಸ್ರೇಲ್ ಪ್ರಧಾನಿ ಕೂಡ ಬಾಂಗ್ಲಾದಲ್ಲಿರುವ ಹಿಂದೂಗಳ ಪರವಾಗಿ ಇವತ್ತು ಅವರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಅದೇ ರೀತಿ ವಿಶ್ವದ ಎಲ್ಲಾ ದೇಶಗಳಲ್ಲೂ ಇವತ್ತು ಬಾಂಗ್ಲಾ ಹಿಂದೂಗಳ ಪರವಾಗಿ ಪ್ರತಿಭಟನೆ ನಡೀತಾ ಇದೆ. ಅದೇ ರೀತಿ ನಮ್ಮ ಭಾರತದಲ್ಲೂ ಪ್ರತಿ ತಾಲೂಕುಗಳಲ್ಲೂ ಪ್ರತಿ ಊರುಗಳಲ್ಲೂ ಮೌನ ಪ್ರತಿಭಟನೆ ನಡೀತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಹೊಸಕೋಟೆನಲ್ಲೂ ಕೂಡ ನಾವು ಇವತ್ತು ನಮ್ಮ ತಹಸೀಲ್ದಾರ್ಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ ನಾವು ಈ ಮುಖಾಂತರ ನಮ್ಮ ಭಾರತದ ಪ್ರಧಾನಮಂತ್ರಿಗಳಿಗೆ ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳನ್ನ ರಕ್ಷಿಸಿ ಅವ್ರನ್ನ ಸುರಕ್ಷಿತವಾಗಿ ಕಾಪಾಡಬೇಕು ಅಂತ ಈ ಮುಖಾಂತರ ನಾವು ಕೇಳ್ಕೊತೀವಿ. ಧನ್ಯವಾದಗಳು.